ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಜೈ. ನಾವು ಒಂದು ಬರ್ಡೇ ಫಂಕ್ಷನ್ಗೆ ಹೋಗ್ತಾ ಇದ್ವಿ. ಅಷ್ಟೊತ್ತಿಗಾಗಲೇ ಪಾರ್ಸೆಲ್ ಒಂದು ಬಂದಿತ್ತು ನಾನು ಅವರಿಗೆ. ಸೊ ಹಾಗಾಗಿ ವಾಪಸ್ ನಮಗೆ ಮನೆ ಹತ್ರ ಹೋಗಬೇಕಾಗಿ ಬಂತು. ಅದಾದಮೇಲೆ ನಾವು ಸೀದಾ ರಿಕ್ಷಾದಲ್ಲಿ ಹೋಗಿ ಗಿಫ್ಟ್ ಪರ್ಚೇಸ್ ಮಾಡಿ ಅದಾದಮೇಲೆ ಸೀದಾ ಬರ್ಡೇ ಮನೆಗೆ ತಲುಪಿದ್ವಿ. ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ನ ಕೇಕ್, ಬಾರ್ಬಿ ಕೇಕ್ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಡೆಕೋರೇಷನ್ ಅಂತೂ ಸಖತ್ತಾಗಿತ್ತು. ಬರ್ಡೇ ಫಂಕ್ಷನ್ ಎಲ್ಲ ಆಯಿತು, ಗಿಫ್ಟ್ಗಳನ್ನೆಲ್ಲ ಕೊಟ್ಟು ಆಯಿತು, ಕೇಕು ತಿಂದಾಯಿತು. ಅದಾದ ಮೇಲೆ ನಾವು ಊಟ ಮಾಡಿದ್ವಿ. ಊಟ ಅಂತೂ ಸಖತ್ತಾಗಿತ್ತು. ಬಗೆ ಬಗೆಯ ವೆರೈಟೀಸ್ಗಳು ಕೂಡ ಇದ್ದದ್ರಿಂದ ತುಂಬ ಖುಷಿ ಆಯಿತು. ಆ್ಯಂಡ್ ಅದಾದಮೇಲೆ ನಾವು ಸೀದಾ ನಡ್ಕೊಂಡು ಒಳದಾರಿಯಿಂದ ಮನೆಗೆ ಬಂದು ಸೇರಿದ್ವಿ. ತುಂಬ ದಿನ ಆಗಿತ್ತು ಆ ಕಡೆಯಿಂದ ಹೋಗದೆ, ಹಾಗಾಗಿ ಆ ದಾರಿಯಲ್ಲಿ ಮತ್ತೆ ಬಂದ ಹಾಗಾಯಿತು. ಆ್ಯಂಡ್ ಅದಾದಮೇಲೆ ಯಾವಾಗಲೂ ಸೈಕಲಲ್ಲಿ ಹೋಗ್ತೇನಲ್ಲ, ಕೆಲವೊಮ್ಮೆ ಮೂಡ್ ಬರ್ತದೆ ವೀಡಿಯೋಸ್ಗಳನ್ನು ತೆಗಿಯೋಣ ಸೈಕಲಲ್ಲಿ ಹೋಗೋದು ಅಂತ ಹೇಳಿ. ಹಾಗೆ ಜಸ್ಟ್ ಕ್ಲಿಕ್ ಮಾಡಿದ್ದೆ. ಆ್ಯಂಡ್ ಈಗ ಡೆಕೋರೇಷನಿಗೆ ತುಂಬ ಅಂದರೆ ತುಂಬಾ ಮನಸ್ಸು ಹೋಗ್ತಾ ಇದೆ. ಹಾಗಾಗಿ ನಾನು ವಾಲ್ ಡೆಕೋರೇಷನ್ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೆ. ಇದು ನನಗೆ ನೋಡ್ತಾ ಇರುವಾಗೆಲ್ಲ ತುಂಬಾ ಖುಷಿ ಕೊಡ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ. ವಾಣಿ ಅಂದರೆ ನನ್ನ PU ಕಾಲೇಜಿನ ಕಾಲೇಜ್ ಡೇ ಇತ್ತು. ಹಾಗಾಗಿ ಸ್ವಲ್ಪ ಬರುವಾಗ ಹಾಗೆ ವಿಡಿಯೋ ಕ್ಲಿಪ್ಪನ್ನು ತೆಕ್ಕೊಂಡು ಬಂದೆ. ಆ್ಯಂಡ್ ವಾಚ್ ಕೂಡ ತರಿಸಿದ್ದೆ. ಬಿಕಾಸ್ ನಾನು ಟೈಮ್ಗೆ ಹೆಚ್ಚು ವ್ಯಾಲ್ಯೂ ಕೊಡ್ತೇನೆ. ಬಟ್ ನಾನು ಕಾಲೇಜಿಗೆ ಹೋಗೋದು ಯಾವಾಗಲೂ ಲೇಟೇ. ಆದರೆ ನನಗೆ ಮನೆಯಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಮತ್ತು ಪ್ರೊಡಕ್ಟಿವ್ ಆಗಿ ಟೈಮ್ ಕಳೀಲಿಕ್ಕೆ ಇಷ್ಟ. ಹಾಗಾಗಿ ನಾನು ವಾಚನ್ನು ಕಟ್ಕೊಂಡಿರ್ತೇನೆ. ಕರೆಕ್ಟ್ ಟೈಮ್ಗೆ 4 ಗಂಟೆಗೆ ಮನೆಗಿರಬೇಕು ಅನ್ನೋದು ನನ್ನದೊಂದು ಗೋಲು. ಹಾಗಾಗಿ ಇದೆಲ್ಲ ಆಲ್ಟರ್ನೇಟಿವ್ಸ್ ಬೇಕಾಗ್ತದೆ ನೋಡಿ. ಹಾಗಾಗಿ ಆ್ಯಂಡ್ ಪಾಟ್ ಕೂಡ ತಂದಿತ್ತಲ್ಲ ಜಾತ್ರೆಯಿಂದ, ಅದರಲ್ಲಿ ಗಿಡ ನೆಟ್ಟಿದ್ದೆ. ಆ್ಯಂಡ್ ಫ್ರೈಡ್ ರೈಸ್, ಗೋಬಿ ಮಂಚೂರಿ ಈ ಥರ ದಿನಕ್ಕೊಂದೊಂದು ತಿಂದು 3 ದಿನ ಕೂಡ ಹೊರಗಿದ್ದೇ ಫುಡ್ ತಿಂದಿದ್ದೆ. ಆ್ಯಂಡ್ ಸೈಕಲಿನ ಪಂಪ್ ಕೂಡ ತರಿಸಿದ್ದೆ. ಸೈಕಲ್ಗೆ ಗಾಳಿ ಹಾಕಬೇಕು ಅಂತ ಹೇಳಿದರೆ ಪಂಪ್ ಬೇಕೇ ಬೇಕಲ್ವ. ಹಾಗಾಗಿ ನಾನು ವಾಲ್ಪೇಪರನ್ನು ಕೂಡ ತರಿಸಿದ್ದೆ. ಬಿಕಾಸ್ ಈ ಟೇಬಲ್ ಅಂತೂ ತುಂಬಾ ಗಲೀಜಾಗಿ ಕಾಣ್ತಾ ಇತ್ತು. ಗಲೀಜಾಗಿ ಏನು ಕಾಣ್ತಿರ್ಲಿಲ್ಲ, ಬಟ್ ನನಗೆ ಯಾಕೋ ಖುಷಿ ಆಗ್ತಿರ್ಲಿಲ್ಲ ನೋಡ್ತಾ ಇದ್ದರೆ. ಹಾಗಾಗಿ ನಾನು ವಾಲ್ಪೇಪರ್ ಅಂತ ಯೋಚನೆ ಮಾಡಿ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಗಲು ರಾತ್ರಿ ಅಂತಿಲ್ಲ, ಸರ್ಚ್ ಮಾಡಿ 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 ಡಿಸೈನ್ ಇಷ್ಟ ಆಗ್ತಾ ಇತ್ತು. ಬಟ್ ಪ್ರೈಸ್ ಜಾಸ್ತಿ ಇರ್ತಿತ್ತು. ನನಗೆ ಪ್ರೈಸ್ ಕಮ್ಮಿಗೂ ಬೇಕಾಗಿತ್ತು. ಹಾಗಾಗಿ ಈ ಡಿಸೈನ್ ಕೂಡ ಇಷ್ಟ ಆಗೋದು ಮುಖ್ಯ ಆಗಿತ್ತು. ಹಾಗೆ ನೋಡ್ತಾ ಇದ್ದೆ. ಆ್ಯಂಡ್ ಇದೊಂದು ಇಷ್ಟ ಆಯಿತು ನನಗೆ. ದಾಸವಾಳದ ಬದಲು ಬೇರೆ ಹೂ ಇರ್ತಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತು. ಬಟ್ ಇದು ಓಕೆ ಅಂತ ಅನಿಸ್ತು. ಕಡಿಮೆಗೆ ತುಂಬ ಚೆನ್ನಾಗಿರುವ ಕ್ವಾಲಿಟಿಯ ಒಂದು ವಾಲ್ಪೇಪರ್ ನನಗೆ ಸಿಕ್ತು ಅಂತಲೇ ಹೇಳಬಹುದು. ನಾವು ಬೆಳ್ಳಮಂಚ ಟೆಂಪಲ್ಗೆ ಹೋಗ್ತಾ ಇದ್ವಿ. ನಾನು ಅಂದ್ಕೊಂಡೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ ಹೇಳಿ. ಬಟ್ ದೇವಸ್ಥಾನದ ಹತ್ತಿರ ಹೋದಾಗ ಗೊತ್ತಾಯಿತು ಪಕ್ಕದ ಮನೆಯವರೊಟ್ಟಿಗೆ ಹೋಗಿದ್ದೆ ಅಂತ ಹೇಳಿ. ಬರುವಾಗ ಏನಾದರೂ ತಿನ್ನೋಣ ಕುಡಿಯೋಣ ಅಂತ ಹೇಳಿ ಅನಿಸ್ತಾ ಇತ್ತು. ಹಾಗಾಗಿ ಹೋಟೆಲ್ಗೆ ಹೋಗಿ ಪಲಾವು ಮತ್ತು ಇಡ್ಲಿ ಮತ್ತು ಇನ್ನೊಂದೇನೋ ತಿಂದ್ವಿ. ಆ್ಯಂಡ್ ನಾನು ಈ ಕುಲ್ಫಿ ಅಂತ ತಗೊಂಡೆ. ನನಗಂತೂ ಇದರ ಟೇಸ್ಟ್ ತುಂಬಾ ಇಷ್ಟ. ಫಸ್ಟ್ ಒಮ್ಮೆ ತಿಂದಿದ್ದೆ, ಬಟ್ ಅದರ ಹೆಸರು ಗೊತ್ತಿರಲಿಲ್ಲ. ಈಗ ಹೆಸರು ಗೊತ್ತಾಗಿದೆ. ಅದಾದಮೇಲಿಂದ 2-3 ಸಾರಿ ಇದನ್ನೇ ಪರ್ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಆನ್ಲೈನಿಂದ ಡ್ರೆಸ್ ಪರ್ಚೇಸ್ ಮಾಡಿದ್ದೆ. ನೀವು ಫುಲ್ ವಿಡಿಯೋದ ರಿವ್ಯೂವನ್ನು ಶಾರ್ಟ್ಸ್ನಲ್ಲಿ ಕೂಡ ನೋಡ್ಕೋಬಹುದು. ಆ್ಯಂಡ್ ನನಗಂತೂ ಇಷ್ಟ ಆಯಿತು. ಬಟ್ ಕಲರ್ ಸ್ವಲ್ಪ ಡಿಮ್ ಅಂತ ಅನ್ನಿಸ್ತು. ಫೋಟೋದಲ್ಲಿ ತುಂಬಾ ಡಾರ್ಕ್ ಆಗಿತ್ತು.